ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕಾವ್ಯ. ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯ ಮೋಹನ್ ಲೈಫ್ ಸ್ಟೈಲ್. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅವರೆಕಾಳು ಸಾಂಬಾರು. ನಮ್ಮ ಮಲೆನಾಡು ಸೈಡ್ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಇದಕ್ಕೆ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಸೊ ಈ ಮೊದಲನೇದಾಗಿ ಇಲ್ಲಿ ನಾನು ಅವರೆಕಾಳು ಮತ್ತು ಆಲೂಗಡ್ಡೆ, ನಿಮ್ಗೆ ಬೇಕು ಅಂದರೆ ಬದನೆಕಾಯಿನೂ ಸಹ ಬಳಸ್ಬೋದು. ಬಟ್ ನಮ್ಮ ಮನೇಲಿ ನಾವು ಬದನೆಕಾಯಿ ತಿನ್ನೋದಿಲ್ಲ, ಸೊ ಹಾಗಾಗಿ ನಾನು ಬಳಸಲಿಲ್ಲ. ಸೊ ಹಾಗೆ ಇಲ್ಲಿ ರುಬ್ಬೋದಕ್ಕೆ ನಾನು ತೆಂಗಿನಕಾಯಿ ತುರಿ ಮತ್ತು ಒಂದು 2.5 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ, ಅರಿಶಿನ, ಚಕ್ಕೆ ಲವಂಗ, ಹಾಗೆ ಒಣಮೆಣ್ಸಿನ್ಕಾಯಿ ಇಲ್ಲಿ ಒಂದು 3 ಬ್ಯಾಡ್ಗೆ ಒಂದು 3 ಗುಂಟೂರು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಧನಿಯಾ ಬೀಜ, ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಒಂದು ಅರ್ಧ ಇಂಚಷ್ಟು, ಇದಿಷ್ಟನ್ನು ನಾವು ತಗೊಂಡಿದ್ದೀವಿ. ಹಾಗೆ ಇದು ಸೈಡಿಗೆ ಒಗ್ಗರಣೆ ಗೊತ್ತಾ, ಒಂದು ಈರುಳ್ಳಿನ ನಾನು ತೆಳ್ಳುಗುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಸಹ ನಾವು ಹುರ್ಕೋಬೇಕಾಗತ್ತೆ. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆಗೆಲ್ಲ ನಾವು ಪ್ರತಿಯೊಂದು ಐಟಮ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಫ್ರೆಂಡ್ಸ್. ಸೊ ಉರಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮು ಲೋ ಫ್ಲೇಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಮಾಡಿದ್ದೀನಿ, ಏಕೆಂದರೆ ಸ್ವಲ್ಪ ಒಂದೊಂದು ಪದಾರ್ಥನೂ ನಾನು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೀನಿ. ಸೊ ಟೈಮ್ ಜಾಸ್ತಿ ಲೆಂತ್ ಆಗುತ್ತೆ, ಹಾಗಾಗಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲನೂ ಸಹ ಒಂದೊಂದು 10-15 ಸೆಕೆಂಡಷ್ಟು ನೀವು ಹುರ್ಕೋಬೇಕಾಗುತ್ತೆ. ಈರುಳ್ಳಿನ ಸ್ವಲ್ಪ ಕೆಂಪು ಬರೋಷ್ಟು ಹುರ್ಕೊಳ್ಳಿ. ಸೊ ಇವಾಗ ಇದು ಚೆನ್ನಾಗಿ ಉರಿತಾ ಇದೆ. ಇವಾಗ ಇದಕ್ಕೆ ತೆಂಗಿನಕಾಯಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಪ್ರತಿಯೊಂದು ನಾನು ತಗೊಂಡಿರೋ ಪ್ರತಿಯೊಂದನ್ನು ಸಹ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ತಣ್ಣಗಾಗೋಕೆ ಬಿಡೋಣ. ಸೊ ಹಾಗೆ ನೀವು ಮಿಕ್ಸಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಮಿಕ್ಸಿಗೆ ಗೊತ್ತಲ್ಲ ಹಾಳಾಗಿಬಿಡುತ್ತೆ, ಹುಷಾರು. ಮತ್ತು ಎಗರೋ ಚಾನ್ಸಸ್ ಜಾಸ್ತಿ. ಸೊ ಇವಾಗ ಇದನ್ನು ರುಬ್ಕೊಂಡು ಬರೋಣ ಫ್ರೆಂಡ್ಸ್. ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ. ಸೊ ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಡು ನಾವು ರುಬ್ಕೊಂಡು ಬರೋಣ, ಓಕೆನಾ? ಹಾಗೆ ಈ ಬಾಣಲಿಲೆಲ್ಲ ಮಸಾಲೆ ಎಲ್ಲ ಹಾಗೆ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಂಡು ಹಾಕ್ಕೊಳ್ಳಿ. ಯಾವುದನ್ನು ಸಹ ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಇದಕ್ಕೆ ಇನ್ನೂ ಒಂಚೂರು ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದನ್ನು ರುಬ್ಕೊಂಡು ಬರೋಣ. ಮನೇಲಂತೂ ದಯವಿಟ್ಟು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ ಇದು. ಅದರಲ್ಲೂ ನೀವು ಹುರ್ಕೊಂಡು ಮಾಡೋದ್ರಿಂದ ಹಸಿ ಸ್ಮೆಲ್ಲು ನಿಮಗೆ ಬರೋದಿಲ್ಲ ಸಾಂಬಾರಲ್ಲಿ. ಸೊ ತುಂಬ ಕುದಿಸ್ಬೇಕನ್ನೋದೇನು ಬರೋದಿಲ್ಲ ಇದರಲ್ಲಿ. ಆಗಿದೆ. ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇವಾಗ ನಾವು ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಜೊತೆಗೇ ಈರುಳ್ಳಿನ ಹಾಕೊಂಡ್ಬಿಡಿ. ಸೊ ಎರಡನ್ನೂ ಸಹ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಈರುಳ್ಳಿ ಅನ್ನೋದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದಿವಾಗ ಚೆನ್ನಾಗಿ ಫ್ರೈ ಆಗ್ತುಂಟು.
ಇವಾಗ ಏನು ಮಾಡೋಣ ಅಂದರೆ, ಇವಾಗ ನಾವು ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನಾವು ಇದು ಕಟ್ ಮಾಡಿರುವಂಥ ಆಲೂಗೆಡ್ಡೆನೂ ಸಹ ಅವರೆಕಾಳನ್ನ ಹಾಕ್ಕೊಳ್ಳೋಣ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೊಂದು ಸ್ವಲ್ಪ ರುಚಿ ಹಾಕ್ಕೊಳ್ಳೋಣ, ಅಂದರೆ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಇವಾಗಿದು ಸ್ವಲ್ಪ ಹೊತ್ತು ಫ್ರೈ ಆಗಿದೆ, ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ಇದನ್ನು ಸಹ ಹಾಗೆ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಸಾಕು. ಯಾಕಂದರೆ ಇದನ್ನು ಮುಂಚೆನೇ ನಾವು ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ ನೋಡ್ಬೋದು. ಇವಾಗ ನಾವು ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡೋಣ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅಂತ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡಿ. ಸೊ ಇವಾಗ ನನಗಿದು ಸಾಕಾಗುತ್ತೆ ಥಿಕ್ನೆಸ್. ಸೊ ಇವಾಗ ನೀವಿಲ್ಲಿ ಸ್ವಲ್ಪ ರುಚಿನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ. ಹಾಗೆ ರುಚಿನ ನೋಡ್ಕೊಳ್ಳಿ, ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ರುಚಿ ಎಷ್ಟು ಬಂದಿದೆ ಅಂತ. ಸೊ ಇವಾಗ ನಾವಿಲ್ಲಿ ಒಂದು 2 ವಿಷಲಷ್ಟು ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. ಮಾಡ್ಕೊಳ್ಳಿ. ಸೊ ಇವಾಗ ತಣ್ಣಗಾಗಿದೆ ಫ್ರೆಂಡ್ಸ್, ಹೇಗಾಗಿದೆ ನೋಡೋಣ. ವಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಅದು ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಾವು ಮಸಾಲೆನ ಉಟ್ಕೊಳ್ಳುವಾಗಲೇ ಆ ಸ್ಮೆಲ್ಲಲ್ಲೇ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ, ಅರೋಮಾ. ಸೊ ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಅನ್ನದ ಜೊತೆ ಆಗಿರಬಹುದು ಅಥವಾ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ಮಿಸ್ ಮಾಡ್ದಲೆ. ಸೊ ನಿಮಗೆ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ನಿಮ್ಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.